ಧಾರಣ ಕಾಲದ 33ನೆಯ ಭಾನುವಾರ. ಮೊದಲನೆಯ ವಾಚನ ಪ್ರವಾದಿ ಮಲಕಿಯನ ಗ್ರಂಥದಿಂದ ವಾಚನ. ಈಗೋ ಆ ದಿನ ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ. ಎಲ್ಲ ಅಹಂಕಾರಿಗಳು ದುಷ್ಕರ್ಮಿಗಳು ಒಣ ಹುಲ್ಲಿನಂತೆ ಆಗಿ ಹೋಗಿದ್ದಾರೆ. ಆದ್ದರಿಂದ ಬರಲಿರುವ ಆ ದಿನದಂದು ಸುಟ್ಟು ಭಸ್ಮವಾಗುತ್ತಾರೆ. ಬುಡ ರಂಬೆ ಸಹಿತ ಬೂದಿಯಾಗುತ್ತದೆ ಎನ್ನುತ್ತಾರೆ ಸೇನಾಧೀಶ್ವರ ಸರ್ವೇಶ್ವರ. ನನ್ನ ನಾಮದಲ್ಲಿ ಭಯಭಕ್ತಿಯಿಂದ ಇರುವ ನಿಮಗಾದರೋ ಜೀವೋದ್ಧಾರಕನೆಂಬ ಸೂರ್ಯನು ಉದಯಿಸಿ ಸುಕ್ಷೇಮವನ್ನೀಯುವ ಕಿರಣಗಳನ್ನು ಬೀರುವನು. ಇದು ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿಯ ನುಡಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಬರುವನು ಇಹಲೋಕಕ್ಕೆ ನ್ಯಾಯ ತೀರಿಸಲು. ಪ್ರಭು ಬರುವನು ಇಹಲೋಕಕ್ಕೆ ನ್ಯಾಯ ತೀರಿಸಲು. ಪ್ರಭುವನ್ನು ಸ್ತುತಿಸಿರಿ ಕಿನ್ನರಿಯೊಂದಿಗೆ, ಭಜಿಸಿರಿ ಆತನನು ವಾದ್ಯ ಮೇಳದೊಂದಿಗೆ. ಊದಿರಿ ಕೊಂಬನು ತುತ್ತೂರಿಯನು, ಉದ್ಘೋಷಿಸಿರಿ ಪ್ರಭುರಾಜನನ್ನು. ಪ್ರಭು ಬರುವನು ಇಹಲೋಕಕ್ಕೆ ನ್ಯಾಯ ತೀರಿಸಲು. ಪ್ರಭು ಬರುವನು ಇಹಲೋಕಕ್ಕೆ ನ್ಯಾಯ ತೀರಿಸಲು. ಗರ್ಜಿಸಲಿ ಸಮುದ್ರವು, ಅದರಲ್ಲಿರುವುದೆಲ್ಲವೂ. ಕೀರ್ತಿಸಲಿ ಜಗವು, ಅದರೊಳು ವಾಸಿಸುವ ಜನರೆಲ್ಲರೂ. ಚಪ್ಪಾಳೆ ಹೊಡೆಯಲಿ ನದಿಗಳು, ತಟ್ಟಾಡಲಿ ಬೆಟ್ಟ ಗುಡ್ಡಗಳು. ಪ್ರಭು ಬರುವನು ಇಹಲೋಕಕ್ಕೆ ನ್ಯಾಯ ತೀರಿಸಲು. ಪ್ರಭು ಬರುವನು ಇಹಲೋಕಕ್ಕೆ ನ್ಯಾಯ ತೀರಿಸಲು. ಎರಡನೇ ವಾಚನ ಪೌಲನು ಥೆಸಲೋನಿಯರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಸಹೋದರರೇ, ನಾವು ಹೇಗೆ ನಡೆದುಕೊಂಡೆವೋ ಹಾಗೆ ನೀವು ಸಹ ನಡೆದುಕೊಳ್ಳಬೇಕೆಂಬುದು ನಿಮಗೆ ತಿಳಿದ ವಿಷಯ. ನಾವು ನಿಮ್ಮ ಬಳಿಯಿದ್ದಾಗ ಸೋಮಾರಿಗಳಾಗಿರಲಿಲ್ಲ, ಪುಕ್ಕಟೆಯಾಗಿ ನಾವು ಯಾರ ಅನ್ನವನ್ನು ಉಣ್ಣಲಿಲ್ಲ. ನಿಮ್ಮಲ್ಲಿ ಯಾರಿಗೂ ಹೊರೆಯಾಗಬಾರದೆಂದು ಹಗಲಿರುಳು ನಾವೇ ಕಷ್ಟಪಟ್ಟು ದುಡಿದಿದ್ದೇವೆ. ನಿಮ್ಮಿಂದ ಪೋಷಣೆ ಪಡೆಯಲು ನಮಗೆ ಹಕ್ಕಿಲ್ಲವೆಂದಲ್ಲ, ನೀವು ನಮ್ಮನ್ನು ಅನುಸರಿಸಿ ನಡೆಯುವಂತೆ ನಿಮಗೆ ಆದರ್ಶವಾಗಿ ಇರಬೇಕೆಂಬುದೇ ನಾವು ಹೀಗೆ ಮಾಡಿದೆವು. ನಾವು ನಿಮ್ಮೊಡನಿದ್ದಾಗ ದುಡಿಯಲೊಲ್ಲದವನು ಉಣಲುಬಾರದು ಎಂದು ನಿಮಗೆ ಆಜ್ಞಾಪಿಸಿದೆವು. ಈಗಲಾದರೂ ನಿಮ್ಮಲ್ಲಿ ಕೆಲವರು ದುಡಿಯದೆ ಮೈಗಳ್ಳರಾಗಿ ಅಲ್ಲಲ್ಲಿ ಅಲೆದಾಡುತ್ತಾ ಹರಟೆ ಮಲ್ಲರಾಗಿದ್ದಾರೆಂದು ನಮಗೆ ತಿಳಿದು ಬಂದಿದೆ. ಇಂಥವರು ತಮ್ಮ ಜೀವನೋಪಾಯಕ್ಕಾಗಿ ತಾವೇ ದುಡಿದು ಸಂಪಾದಿಸಬೇಕೆಂದು ಪ್ರಭು ಯೇಸುವಿನ ಹೆಸರಿನಲ್ಲಿ ಎಚ್ಚರಿಸಿ ಆಜ್ಞಾಪಿಸುತ್ತೇವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನರಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ. ಹಲ್ಲೆಲೂಯ.
ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಈ ಮಹಾ ದೇವಾಲಯವು ಅಂದವಾದ ಕಲ್ಲುಗಳಿಂದಲೂ ಅಮೂಲ್ಯವಾದ ಕೊಡುಗೆಗಳಿಂದಲೂ ಎಷ್ಟು ಅಲಂಕೃತವಾಗಿದೆ ಎಂದು ಕೆಲವರು ಮಾತನಾಡುತ್ತಿದ್ದರು. ಆಗ ಯೇಸು, ಇವುಗಳನ್ನು ನೀವು ನೋಡುತ್ತಿದ್ದರಲ್ಲವೇ? ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದು, ಎಲ್ಲವನ್ನು ಕೆಡವಿ ಹಾಕುವ ಕಾಲವೊಂದು ಬರುವುದು ಎಂದರು. ಗುರುವೇ, ಇದು ಸಂಭವಿಸುವುದು ಯಾವಾಗ? ಇದೀಗಲೇ ಸಂಭವಿಸಲಿದೆ ಎಂದು ತಿಳಿಸುವ ಪೂರ್ವ ಸೂಚನೆ ಯಾವುದು ಎಂದು ಕೆಲವರು ಕೇಳಿದರು. ಅದಕ್ಕೆ ಯೇಸು, ನೀವು ಮೋಸ ಹೋಗದಂತೆ ಜಾಗರೂಕರಾಗಿರಿ. ಅನೇಕರು ನಾನೇ ಆತ ಎನ್ನುತ್ತಾ ನನ್ನ ಹೆಸರನ್ನೇ ಇಟ್ಟುಕೊಂಡು ಬಂದು ಕಾಲವು ಸಮೀಪಿಸಿ ಬಿಟ್ಟಿತು ಎಂದು ಹೇಳುತ್ತಾರೆ. ಅವರನ್ನು ಹಿಂಬಾಲಿಸಬೇಡಿ. ಸಮರ ಸಂಕಲಹಗಳ ಸುದ್ದಿ ಬಂದಾಗ ದಿಗಿಲುಗೊಳ್ಳಬೇಡಿ. ಇವೆಲ್ಲವೂ ಮೊದಲು ಸಂಭವಿಸಲೇಬೇಕು, ಆದರೂ ಅಂತ್ಯವು ಕೂಡಲೇ ಬರುವುದಿಲ್ಲ ಎಂದರು. ಅದು ಅಲ್ಲದೆ ಯೇಸು ಇಂತೆಂದರು, ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗ, ರಾಷ್ಟ್ರಕ್ಕೆ ವಿರುದ್ಧವಾಗಿ ರಾಷ್ಟ್ರ ಯುದ್ಧಕ್ಕಿಳಿಯುವು. ಭೀಕರ ಭೂಕಂಪಗಳಾಗುವು, ಕ್ಷಾಮ ಡಾಮರಗಳು ತಲೆದೂರುವು, ಭಯಂಕರ ಘಟನೆಗಳು ಬಾಹ್ಯಾಕಾಶದಲ್ಲಿ ಅಪೂರ್ವ ಸೂಚನೆಗಳು ಕಾಣಿಸಿಕೊಳ್ಳುವು. ಇದೆಲ್ಲ ಸಂಭವಿಸುವುದಕ್ಕೆ ಮುಂಚೆ ನಿಮ್ಮನ್ನು ಬಂಧಿಸಿ ಹಿಂಸೆಗೊಳಪಡಿಸುವರು. ಪ್ರಾರ್ಥನಾ ಮಂದಿರಗಳಲ್ಲೂ ಕಾರಾಗೃಹಗಳಿಗೂ ಎಳೆದೊಪ್ಪಿಸುವರು. ನನ್ನ ನಾಮದ ನಿಮಿತ್ತ ನಿಮ್ಮನ್ನು ಅರಸರ ಹಾಗೂ ಅಧಿಪತಿಗಳ ಮುಂದಕ್ಕೆ ಎಳೆಯುವರು. ಶುಭ ಸಂದೇಶಕ್ಕೆ ಸಾಕ್ಷಿ ಕೊಡಲು ಇದು ನಿಮಗೆ ಸದವಕಾಶವಾಗಿರುತ್ತದೆ. ಆಗ ವಾದಿಸುವುದು ಹೇಗೆಂದು ನೀವು ಮುಂಚಿತವಾಗಿ ಚಿಂತಿಸಬೇಕಾಗಿಲ್ಲ. ಇದು ನಿಮಗೆ ಮನದಟ್ಟಾಗಿರಲಿ, ಏಕೆಂದರೆ ನಿಮ್ಮ ವಿರೋಧಿಗಳಾದರೂ ಪ್ರತಿಭಟಿಸಲು ಅಥವಾ ವಿರೋಧಿಸಲು ಆಗದಂತ ವಾಕ್ಚಾತುರ್ಯವನ್ನು ಜ್ಞಾನ ಶಕ್ತಿಯನ್ನು ನಿಮಗೆ ಕೊಡುವೆನು. ನಿಮ್ಮ ತಂದೆ ತಾಯಿಯರೇ, ಒಡ ಹುಟ್ಟಿದವರೇ, ಬಂಧು ಮಿತ್ರರೇ ನಿಮ್ಮನ್ನು ಪರಾಧೀನ ಮಾಡುವರು. ಮಾತ್ರವಲ್ಲ, ನಿಮ್ಮಲ್ಲಿ ಕೆಲವರನ್ನು ಕೊಂದು ಹಾಕಿಸುವರು. ನೀವು ನನ್ನವರು ಆದುದರಿಂದಲೇ ಎಲ್ಲರೂ ನಿಮ್ಮನ್ನು ದ್ವೇಷಿಸುವರು. ಆದರೂ ನಿಮ್ಮ ತಲೆಗೂದಲೊಂದು ನಾಶವಾಗುವುದಿಲ್ಲ. ಸೈರಣೆಯಿಂದಿರಿ, ಸಂರಕ್ಷಣೆಯನ್ನು ಪಡೆಯುವಿರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕೃತಜ್ಞತೆ 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 ಯೆಹೋವನಿಗೆ ಆರಾಧನೆ 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 ನನ್ನ ಯೇಸುವಿಗೆ. ಧೂಳಿಯಾದ ನನ್ನ ಕೃಪಾಸನಕ್ಕೆ ನಡೆಸಿ ಇಳಿಯಾದ ಮನ್ನವ ನೀ ನೀಡಿದೆ. ಪವಿತ್ರಾತ್ಮ ದೊರೆಯೇ ಕೃತಜ್ಞತೆ, ಪವಿತ್ರಾತ್ಮ ದೊರೆಯೇ ಕೃತಜ್ಞತೆ, ಕೃತಜ್ಞತೆ ಕೃತಜ್ಞತೆ ಆರಾಧನೆ ಆರಾಧನೆ ಕೃತಜ್ಞತೆ ಕೃತಜ್ಞತೆ ಆರಾಧನೆ ಆರಾಧನೆ. ನಿನ್ನನ್ನು ಪ್ರೀತಿಸುವ ಮಕ್ಕಳಿಗಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗಿ, ನಿನ್ನನ್ನು ಪ್ರೀತಿಸುವ ಮಕ್ಕಳಿಗಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗಿ, ನಿನ್ನ ಸಂಕಲ್ಪಗಳ ನೆರವೇರಿಸಿ ಕೃಪೆಯಿಂದ ಕೃಪೆಗೆ ನೀ ನಡೆಸಿದೆ, ಕೃಪೆಯಿಂದ ಕೃಪೆಗೆ ನೀ ನಡೆಸಿದೆ.
ಕೃತಜ್ಞತೆ ಕೃತಜ್ಞತೆ ಆರಾಧನೆ ಆರಾಧನೆ ಕೃತಜ್ಞತೆ 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 ಯೆಹೋವನಿಗೆ. ನನ್ನನ್ನು ನಿನ್ನ ಅಂಗೈಗಳಲ್ಲಿ ಮನಸಾರೆಯಿಂದ ನೀ ಚಿತ್ರಿಸಿದೆ. ನನ್ನನ್ನು ನಿನ್ನ ಅಂಗೈಗಳಲ್ಲಿ ಮನಸಾರೆಯಿಂದ ನೀ ಚಿತ್ರಿಸಿದೆ. ನಿನ್ನ ಕಣ್ಣೆದುರಲ್ಲಿ ನನ್ನನ್ನು ಸಂತೈಸಿ ಮರೆಯದ ವಾತ್ಸಲ್ಯ ನೀಡಿದೆ. ಮರೆಯದ ವಾತ್ಸಲ್ಯ ನೀಡಿದೆ. ಕೃತಜ್ಞತೆ ಕೃತಜ್ಞತೆ ಆರಾಧನೆ ಆರಾಧನೆ ಕೃತಜ್ಞತೆ 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 ಯೆಹೋವನಿಗೆ. ಸಕಲಾತ್ಮೀಯ ವರಗಳ ದಯ ಪಾಲಿಸಿ ಸ್ವರ್ಣ ಕಿರೀಟವ ನೀ ತೊಡಿಸಿದೆ. ಸಕಲಾತ್ಮೀಯ ವರಗಳ ದಯ ಪಾಲಿಸಿ ಸ್ವರ್ಣ ಕಿರೀಟವ ನೀ ತೊಡಿಸಿದೆ. ನಿನ್ನ ಮನೆತನದ ಮಗುವಾಗಿ ಸ್ವೀಕರಿಸಿ ರಾಜವಂಶದ ಮುದ್ರೆ ನೀ ಹಾಕಿದೆ. ರಾಜವಂಶದ ಮುದ್ರೆ ನೀ ಹಾಕಿದೆ. ಕೃತಜ್ಞತೆ ಕೃತಜ್ಞತೆ ಆರಾಧನೆ ಆರಾಧನೆ ಕೃತಜ್ಞತೆ 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 ಯೆಹೋವನಿಗೆ. ಆರಾಧನೆ 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 ನನ್ಯೇಸುವಿಗೆ. ಧೂಳಿಯಾದ ನನ್ನ ಕೃಪಾಸನಕ್ಕೆ ನಡೆಸಿ ತಿಳಿಯಾದ ಮನ್ನವ ನೀ ನೀಡಿದೆ. ಪವಿತ್ರಾತ್ಮ ದೊರೆಯೇ